ಡೆವಿಲ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅದರಿಂದ ಏನಾದರೂ ಆ ಡೆವಿಲ್ ಮೂವಿಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಅವ್ರು ಜೈಲಲ್ಲಿದ್ದಾರೆ ಸರ್. ಫಸ್ಟು 4 ದಿನ 5 ದಿನ ಅದು ಫ್ಯಾನ್ಸೇ ಸರ್, ಖಂಡಿತ ಅದನ್ನು ಫ್ಯಾನ್ಸೇ ತೊಗೊಂಡೋಗೋದು ಫಿಲಮ್ನ. ಅದಾದಮೇಲೆ ಏನು ನಡೆಯುತ್ತಲ್ಲ, ಅದಕ್ಕೆ ನಿಜವಾಗ್ಲೂ ಕಂಟೆಂಟ್ ಚೆನ್ನಾಗಿದ್ದರೆ ಅದು ಓಡುತ್ತೆ ಸರ್. ಇನ್ನು 25 ಅಲ್ಲ 35 ದಿನ 50 ದಿನ ಬೇಕಾದ್ರೂ ಓಡುತ್ತೆ. ಕಂಟೆಂಟ್ ಇಲ್ಲ ಅಂದರೆ ಸ್ವಲ್ಪ ಹೌದು ಡ್ರಾಪ್ ಆಗುತ್ತೆ, ನೆಗೆಟಿವ್ ರಿವ್ಯೂಸ್ ಬರ್ಬೋದು. ಇಂಪ್ಯಾಕ್ಟ್ ಇದೆ, ಎಲ್ಲಾದ್ರ ಮೇಲೆ ನಿಂತಿರೋದು. ಇವಾಗ ಲಾಸ್ಟ್ ಟೈಮ್ ಸಾರಥಿ ಚೆನ್ನಾಗಿತ್ತು, ಹಾಗಾಗಿ ಓಡ್ತದು. ಸೊ ಕಂಟೆಂಟ್ ಚೆನ್ನಾಗಿದ್ದಾಗ ಓಡುತ್ತೆ, ಆ ನಂಬಿಕೆ ಇದೆ ನಮಗೂ. ನೋಡೋಣ. ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ರೀಸೆಂಟಾಗಿ ಒಂದು ಕಾಂತಾರ ಬಂತು, ಮೂವಿ ಚೆನ್ನಾಗಿದೆ, ಜನ ಒಪ್ಕೊಂಡ್ರು. ಹೌದು, ಈಗ ಡೆವಿಲು ಅದೇ ಥರ ಒಂದು ಇದರಲ್ಲಿ ಬರ್ಬೋದು ಅನಿಸ್ತಿದೆ ನಿಮಗೆ? ಬರ್ಬೋದು ಅಂತ ಅನ್ಕೋತೀನಿ. ನೋಡೋಣ, ನೋಡಿದ್ಮೇಲೆ ಗೊತ್ತಾಗೋದು. ಎಷ್ಟೊಂದು ದೊಡ್ಡ ಡೈರೆಕ್ಟರ್ಗಳು ಬಂದು ಫ್ಲಾಪ್ ಫಿಲಮ್ಗಳು ಆಗಿರುತ್ತೆ. ಅದು ಇವತ್ತು ಕಂಟೆಂಟ್ ಚೆನ್ನಾಗಿದ್ದರೆ ಜನ ಒಪ್ಕೋತಾರೆ. ಇವತ್ತು ಆ ಒಂದು ಯಾವುದೇ ಪ್ಲ್ಯಾಟ್ಫಾರ್ಮ್ ಇರ್ಬೋದು, OTT ಇರ್ಬೋದು ಅಥವಾ ನಿಜವಾದ ಫಿಲಮ್ ಇರ್ಬೋದು, ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲರೂ ಒಪ್ಕೋತಾರೆ. ಚೆನ್ನಾಗಿ ಕೊಡಲಿ, ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಫಿಲಮ್ ಆಗಲಿ ಅಂತ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. 12ಕ್ಕೆ ಡೆವಿಲ್ ರಿಲೀಸ್ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಕನ್ನಡ ಸಿನಿಮಾ ಪ್ರೇಮಿಯಾಗಿ ಆಬ್ವಿಯಸ್ಲಿ ಎಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ಇಷ್ಟ. ಬರಲಿ, ಚೆನ್ನಾಗಾಗಲಿ, ಚೆನ್ನಾಗಿ ಓಡಲಿ. ಇಂಡಸ್ಟ್ರಿ ಇವಾಗ ಅಷ್ಟು ಒಳ್ಳೆ ಫಿಲಮ್ಸ್ಗಳು ಬರ್ತಾ ಇಲ್ಲ ಅಂದರೆ ಬಂದರೂ ಗೊತ್ತು. ಈಗ ತುಂಬ ಒಂದು 100 ಫಿಲಮಲ್ಲಿ ಒಂದು 2-3 ಫಿಲಮ್ಸ್ ಅಷ್ಟೇ ಹಿಟ್ಟಾಗ್ತದೆ. ಅಂಥದ್ರಲ್ಲಿ ದೊಡ್ಡ ಸ್ಟಾರ್ದು ಒಂದು ಒಳ್ಳೆ ಫಿಲಮ್ ಬಂದು ಇಂಡಸ್ಟ್ರಿ ಬೂಸ್ಟ್ ಆಗಲಿ ಅನ್ನೋದು ನಮ್ಮ ಆಸೆ. ಓಕೆ, ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ರೀಸೆಂಟಾಗಿ ಒಂದು ಕಾಂತಾರ ಬಂತು, ಮೂವಿ ಚೆನ್ನಾಗಿದೆ, ಜನ ಒಪ್ಕೊಂಡ್ರು. ಹೌದು, ಈಗ ಡೆವಿಲು ಅದೇ ಥರ ಒಂದು ಇದರಲ್ಲಿ ಬರ್ಬೋದು ಅನಿಸ್ತಿದೆ ನಿಮಗೆ? ಬರ್ಬೋದು ಅಂತ ಅನ್ಕೋತೀನಿ. ನೋಡೋಣ, ನೋಡಿದ್ಮೇಲೆ ಗೊತ್ತಾಗೋದು. ಎಷ್ಟೊಂದು ದೊಡ್ಡ ಡೈರೆಕ್ಟರ್ಗಳು ಬಂದು ಫ್ಲಾಪ್ ಫಿಲಮ್ಗಳು ಆಗಿರುತ್ತೆ. ಅದು ಇವತ್ತು ಕಂಟೆಂಟ್ ಚೆನ್ನಾಗಿದ್ದರೆ ಜನ ಒಪ್ಕೋತಾರೆ. ಇವತ್ತು ಆ ಒಂದು ಯಾವುದೇ ಪ್ಲ್ಯಾಟ್ಫಾರ್ಮ್ ಇರ್ಬೋದು, OTT ಇರ್ಬೋದು ಅಥವಾ ನಿಜವಾದ ಫಿಲಮ್ ಇರ್ಬೋದು, ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲರೂ ಒಪ್ಕೋತಾರೆ. ಚೆನ್ನಾಗಿ ಕೊಡಲಿ, ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಫಿಲಮ್ ಆಗಲಿ ಅಂತ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ರೀಸೆಂಟಾಗಿ ಒಂದು ಸೂಪರ್ ಶೋ ಬಂತು, ಲೋ ಬಜೆಟ್ ಮೂವಿ, ತುಂಬ ಸದ್ದು ಮಾಡ್ತು. ಖಂಡಿತ ನೋಡೋದು ಜನ ಒಪ್ಕೊಳ್ತಾರೆ ಅಂತಲ್ಲ? 100% ಸರ್. ಇವತ್ತು ಕಂಟೆಂಟು ವೆರೈಟಿ ಕೊಡಬೇಕು, ಆಮೇಲೆ ಹೊಸದಾಗಿ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಿರಬೇಕು. ಇನ್ನೊಂದು ಇಂಡಸ್ಟ್ರಿನಲ್ಲಿ ಆ ಮೊಮೆಂಟಲ್ಲಿ ಏನು ರೀಚ್ ಆಗಬೇಕು ಅನ್ನೋದು ಡೈರೆಕ್ಟರ್ಗಳಾಗಲಿ ಅಥವಾ ಎಲ್ಲರೂ ತುಂಬ ವರ್ಕ್ ಮಾಡೋದಿದೆ. ಇವತ್ತು ದುಡ್ಡಿತ್ತು ಮೂವಿ ಮಾಡೋದು ಹಂಗಲ್ಲ, ಏನೋ ಒಂದು ಹೊಸತನ ಕೊಡಬೇಕು, ಹೊಸದಾಗಿ ಏನೋ ಕ್ರಿಯೇಟಿವ್ ಆಗಿ ಕೊಟ್ಟರೆ ಜನ ಖಂಡಿತ ಒಪ್ಕೋತಾರೆ. ಒಂದು ಕಾಲದಲ್ಲಿ ಕನ್ನಡ ಅಂದರೆ ಮೂಗು ಮುರಿಯೋರಿದ್ರು, ಈಗ ವರ್ಲ್ಡ್ ಲೆವೆಲ್ಗೆ ಬೆಳೆದು ನಿಂತಿದೆ ಕನ್ನಡ ಇಂಡಸ್ಟ್ರಿ. ಹೌದು, ವರ್ಲ್ಡ್ ಎಲ್ಲ ನಮ್ಮ ಹೆಸರು ಖಂಡಿತ ನಿಲ್ಲಿಸಿದ್ದಾರೆ. ಹೇಗೆ ಅನಿಸ್ತಿದೆ ಇದ್ರ ಬಗ್ಗೆ? ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಇವತ್ತು ಇಂಡಸ್ಟ್ರಿ ನಿಜವಾಗ್ಲೂ ಯಶ್ ಅವರೊಂದು ದಾರಿ ಮಾಡಿಕೊಟ್ರು KGF ಮುಖಾಂತರ. ಅದಾದಮೇಲೆ ಎಲ್ಲರೂ ಫಾಲೋ ಮಾಡೋದು, ದೊಡ್ಡ ಹೀರೋಗಳು, ಸುದೀಪ್ ಆಗಿರ್ಬೋದು, ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ ಹೀರೋಸ್ಗಳು ಮಾಡ್ತಾ ಇದ್ದಾರೆ. ಇದು ಇನ್ನೂ ಬೆಳೀತಾ ಹೋಗಲಿ. ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಇವಾಗ ಫ್ರಮ್ ಶೋನೇ ಒಂದು ಚಿಕ್ಕ ಚಾರ್ಲಿ ಕೂಡ ನೀವು ನೋಡಿದ್ರಿ, ತುಂಬ ಚೆನ್ನಾಗಿ ಓಡ್ತು. ಅಂದ್ರೇನು ಕಂಟೆಂಟ್ ಚೆನ್ನಾಗಿದ್ದು ಪರಿಶ್ರಮ ಹಾಕಿ ರೀಚ್ ಆಗೋ ರೀತಿ ಮಾಡಿದ್ರೆ ಖಂಡಿತ ರೀಚ್ ಆಗುತ್ತೆ. ಆಮೇಲೆ ಬೆಳೆಯೋದಕ್ಕೆ ಇವತ್ತು ಸ್ಕೋಪ್ ಇದೆ. ಅದನ್ನು ಹೇಳಿದ್ದು, ಹಾರ್ಡ್ ವರ್ಕ್ ಇದೆ, ಟೈಮಿಂಗ್ ಇದೆ, ಏನು ರೀಚ್ ಆಗಬೇಕು ಅದು ಮಾಡಬೇಕು. ಕನ್ನಡ ಇಂಡಸ್ಟ್ರಿ ಇಷ್ಟು ಒಳ್ಳೇದಿದೆ ಅಂದರೆ ಎಲ್ರಿಗೂ ಅಪಾರ್ಚುನಿಟಿ ಸಿಗೋದೇ, ಎಲ್ಲ ಆ್ಯಕ್ಟ್ರಸ್ಗೂ ಅಪಾರ್ಚುನಿಟಿ ಸಿಗೋದೇ ಕನ್ನಡ ಇಂಡಸ್ಟ್ರಿಯಿಂದ. ಸೊ ಇವನ್ ದೇ ಶುಡ್ ರೆಕಗ್ನೈಸ್ ಇಟ್. ಒಂದು ಕಾಲದಲ್ಲಿ ಕನ್ನಡ ಮಾತ್ರ ಕನ್ನಡಕ್ಕೆ ಸೀಮಿತವಾಗಿತ್ತು, ಬೇರೆ ಭಾಷೆಯಲ್ಲಿ ಯಾವುದು ಮಾಡ್ತಿಲ್ಲ. ಈಗ ಬರೋ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ? ಒಳ್ಳೇದ ಒಂದು ಲೆಕ್ಕದಲ್ಲಿ ಕೆಟ್ಟದ? ಪ್ಯಾನ್ ಇಂಡಿಯಾ ಫಿಲಮ್ ಆಗಬಾರ್ದು ಅಂತಲ್ಲ, ಅದ್ರ ಹಿಂದೆ ತುಂಬ ಬ್ಯಾಕ್ಗ್ರೌಂಡ್ ವರ್ಕ್ ಇರುತ್ತೆ. ನನ್ನನ್ನು ಕೇಳಿದ್ರೆ ಈಗ ಯಾವುದೋ ಒಂದು ಸ್ಟೋರಿ ಇದೆ, ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋದಲ್ಲ, ರೀಚ್ ಆಗುತ್ತೆ, ಕಂಟೆಂಟ್ ಇದೆಯಾ, ಆಡಿಯನ್ಸ್ ಯಾರಿದ್ದಾರೆ, ಅಲ್ಲಿಗೆ ತೊಗೊಂಡೋಗ್ಬೋದಾ? ಇಲ್ಲ, ಈಗ ನೀವು ಫಸ್ಟು ಕನ್ನಡದಲ್ಲಿ ಫಸ್ಟ್ ಟ್ರೈ ಮಾಡಿ, ಅದು ಬೇರೆಯವ್ರಿಗೆ ಇಷ್ಟ ಆಗಿ ಡಬ್ ಮಾಡೋಂಗಿದೆ. ಈಗ ಫ್ರಮ್ ಶೋ ಹೆಂಗಾಯಿತು ಆ ಥರ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಬಾಲಿವುಡ್ ಮೂವೀಸ್ ಎಲ್ಲ ಬರೀ NRI ಆ್ಯಂಡ್ ಅದೇ ಥರ ಸ್ಟೋರೀಸ್ ತೋರಿಸ್ತಾರೆ. ಪ್ಯಾನ್ ಇಂಡಿಯಾ ಆಗೋದ್ರಿಂದ ರೀಜ್ನಲ್ ಮೂವೀಸ್ ಮತ್ತು ಲೈಕ್ ಕನ್ನಡ ಆಗಲಿ, ತಮಿಳ್, ತೆಲುಗು, ಈ ಸೈಡ್ದೆಲ್ಲ ರೀಜ್ನಲ್ ಸ್ಟೋರೀಸ್ ಎಲ್ಲ ಏನೇನಿದೆ ಅಂತ ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಇಟ್ ಶುಡ್ ಬಿ ಲೋಕಲ್ ಫಸ್ಟ್. ಸೊ ಆ ರೀತಿಲಿ ಒಳ್ಳೆಯದಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಪೇಪರ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರೆ ಎಲ್ಲ ಅದು ಇದೆ. ಅದನ್ನು ಹೇಳಿದ್ದು, ಒಂದು ಸ್ಟೋರಿ ಇದೆ. ಪ್ಯಾನ್ ಇಂಡಿಯಾ ಈಗ ಮಾರ್ಟಿನ್ ಮಾಡಿದ್ರು, ಫ್ಲಾಪ್ ಆಯಿತು. ಏನಕ್ಕೆ? ಅದರಿಂದ ಇನ್ನೂ ತುಂಬ ಕೆಲಸಗಳಿತ್ತು ಅಂತ ನಾನು ಹೇಳೋದು. ಹಿಂದೆ ಕುತ್ಕೊಂಡು ವರ್ಕ್ ಮಾಡಿ ಇದು ರೀಚ್ ಆಗುತ್ತಾ? ಹಾಗಿದ್ರೆ ಫಸ್ಟ್ ನೀವು ಮೊದಲು ಕನ್ನಡದಲ್ಲಿ ರಿಲೀಸ್ ಮಾಡಿ, ಇಲ್ಲಿ ಸೂಪರ್ ಹಿಟ್ ಆಯ್ತಾ ಡಬ್ ಮಾಡಿ ಕಳಿಸಿ. ಚಾರ್ಲಿನೂ ಅದೇ ಥರ ಆಯಿತು, ಫ್ರಮ್ ಶೋ. ದಟ್ ಇಸ್ ಸ್ಟಿಲ್ ಎ ಗುಡ್ ಸ್ಟ್ರಾಟಜಿ ನನ್ನ ಪ್ರಕಾರ. ಈಗ ಒಂದು ಕಡೆ ಈಗ ಶೆಟ್ರು ಗ್ಯಾಂಗು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ತುಂಬ ಹೆಚ್ಚಾಗಿ ಮಿಂಚ್ತಾ ಇರೋದು. ಹೌದು. ಈಗ ಇವ್ರ ಬಗ್ಗೆ ಏನು ಹೇಳ್ತೀವಿ, ಶೆಟ್ರು ಬಗ್ಗೆ? ಸರ್, ಒಂದು ನಿಸ್ವಾರ್ಥವಾಗಿ ಒಂದು ಗ್ಯಾಂಗ್ನ ಕಟ್ಕೊಂಡು ಕನ್ನಡ ಸಿನಿಮಾಗೋಸ್ಕರ ದುಡಿತಾ ಇರೋ ಒಂದು ಗ್ಯಾಂಗು. ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಯಾರ್ಯಾರಿಗೂ ಈಗೋ ಕ್ಲಾಶ್ ಇಲ್ಲ ಇಲ್ಲಿ. ಆಮೇಲೆ ಸ್ಟಾರ್ಡಮ್ ಅಂದರೆ ತಲೆಗಟ್ಕೊಳ್ಳಲ್ಲ. ನೀವು ನೋಡಿದ್ರೆ ಎಲ್ಲರೂ ಇವತ್ತಿಗೂ ಅಷ್ಟೇ ಡೌನ್ ಟು ಬರ್ತಾ ಇದ್ದಾರೆ. ಪಂಚೆ ಶರ್ಟ್ ಹಾಕೊಂಡೇ ಓಡಾಡ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ. ಹೊಸಬ್ರು ಯಾರೇ ಬಂದರೂ ಇವತ್ತು ಕಂಟೆಂಟ್ ಇದೆ ಅಂದರೆ ಅವ್ರಿಗೆ ಚಾನ್ಸು ಕೊಡ್ತಾರೆ.
ತುಂಬ ಇಂಪಾರ್ಟೆಂಟ್ ಅದು. ಆ ಥರ ಒಗ್ಗಟ್ಟಿನಲ್ಲಿ ಇದ್ದಾಗ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಬೋದು ಅಂತ ತೋರಿಸೋದಕ್ಕೆ ಆ ಗ್ಯಾಂಗೇ ಸಾಕ್ಷಿ. ಅದ್ರ ಹಿಂದೆ ಸುದೀಪ್ ಅವರು ಇದ್ರಿಂದ ಇನ್ನೂ ಖುಷಿ ಆಯಿತು. ಯಾರೋ ಒಬ್ಬರು ಸ್ಟಾರ್ ನಟರು ಬ್ಯಾಕ್ ಬೋನಾಗಿ ನಿಂತಿದ್ದಾರೆ. ಅಂದರೆ ಇಂಡಸ್ಟ್ರಿ ಒಂದಾಗಿದ್ದು ಎಲ್ಲರೂ ಕರೆಕ್ಟಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡೋದು 100% ವರ್ಕ್ ಆಗುತ್ತೆ. ಆ್ಯಂಡ್ ನಾವು ಇನ್ನೂ ದೊಡ್ಡದಾಗಿ ಬೆಳಿತೀವಿ. ಇವತ್ತು ಸ್ಯಾಂಡಲ್ವುಡ್ ಏನೂ ಇರಲಿಲ್ಲ ಅನ್ನೋದ್ರಿಂದ ಇವತ್ತು ಆಲ್ರೆಡಿ ಸ್ಯಾಂಡಲ್ವುಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇಯರ್ಸ್ ಇನ್ ಇಂಡಿಯಾ ಅನ್ನೋ ಥರ ಆಗಿದೆ. ಖುಷಿ ಇದೆ ಅದ್ರ ಬಗ್ಗೆ. ಡಿಸೆಂಬರ್ 25ಕ್ಕೆ ಮಾರ್ಕ್ ಸುದೀಪ್ ಅವ್ರ ಮಾರ್ಕು ಬರ್ತಾ ಇದೆ. ಖಂಡಿತ. ಶಿವಣ್ಣ, ರಾಜ್ ಬಿ ಶೆಟ್ಟಿ, ಉಪೇಂದ್ರ ಅವ್ರದ್ದು 45 ಬರ್ತಾ ಇದೆ. ಹೌದು. ಒಂದೇ ಡೇಟಲ್ಲಿ ಬಂದರೆ ಈಗ ಆಡಿಯನ್ಸಿಗೆ ನೋಡೋಕ್ಕೆ ಕ್ಲಾಶ್ ಆಗಲ್ವಾ? ಕ್ಲಾಶ್ ಅನ್ನೋದಕ್ಕಿಂತ ಅದು ಸಂಭ್ರಮ ಹೌದು ಇರುತ್ತೆ ಇವತ್ತು. ಬಟ್ ಹಾಲಿಡೇ ಸೀಸನ್ ಟೈಮಲ್ಲಿ ಹೇಗಾಗುತ್ತೆ, ಚಾಯ್ಸ್ಗಳು ಜಾಸ್ತಿ ಇದ್ದಷ್ಟು ಒಳ್ಳೆಯದೇ. ಇವಾಗ ಹೆಂಗಿದ್ರು ರಜಾ ಇರುತ್ತೆ ಆ ಟೈಮಲ್ಲಿ, ಒಂದಿಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮ ಜನ ಹೆಂಗಿದ್ರೆ ಕಂಟೆಂಟ್ ಚೆನ್ನಾಗಿದ್ರೆ 2 ಫಿಲಮ್ ನೋಡ್ತಾರೆ. ನಾನು ಕೂಡ ನೋಡಿದ್ದೀನಿ ಅದೇ ಥರ. ಚೆನ್ನಾಗಿದೆ ಅಂದಾಗ 100% ನೋಡ್ತಾರೆ ಸರ್. ಬ್ಯಾಕ್ ಟು ಬ್ಯಾಕ್ ನೋಡಿರೋದು ಉಂಟು. ಎಷ್ಟೋ ಸರಿ ಬೆಳಗ್ಗೆ 8 ಗಂಟೆಗೆ ಒಂದು ಮೂವಿ ನೋಡಿ 12 ಗಂಟೆಗೆ ಇನ್ನೊಂದು ಫಿಲಮ್ ನೋಡಿರೋದು ಉಂಟು. ಕಂಟೆಂಟ್ ಚೆನ್ನಾಗಿದ್ರೆ 100% ನೋಡ್ತಾರೆ. ಕಂಟೆಂಟ್ ಚೆನ್ನಾಗಿ 2 ಸಿನಿಮಾ ರಿಲೀಸ್ ಆದರೂ ಪ್ರಾಬ್ಲಮ್ ಖಂಡಿತ 100%. ಅವಾಗ ನಮಗೂ ಹಬ್ಬ ಸರ್. ಯಾವಾಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟಾರ್ ಫಿಲಮ್ಗಳು ಬರ್ತಾ ಇರುತ್ತೆ, ಎಲ್ಲರೂ ಹಬ್ಬ. ಈಗ ಫ್ರೆಂಡ್ಸ್ ಜೊತೆ ಒಂದು ಫ್ಯಾಮಿಲಿ ಜೊತೆ ಒಂದು ಫಿಲಮ್ಗೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಒಂದು ಹೋಗ್ತೀವಿ. ಹಿಂಗೆ ಮಾಡೋದು ಅದಿದೆ, ಆ ರೂಢಿ ಇದೆ. ಒಳ್ಳೆ ಕಂಟೆಂಟ್ ಬಂತು, ಒಳ್ಳೆ ಫಿಲಮ್ ಬಂತು ಅಂದರೆ ಖಂಡಿತ ಹೋಗ್ತೀವಿ ಸರ್. ಮತ್ತು ಡೆವಿಲ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ. ದರ್ಶನ್ ಅವ್ರು ಜೈಲಲ್ಲಿದ್ದಾರೆ. ಅದರಿಂದ ಏನಾದರೂ ಆ ಡೆವಿಲ್ ಮೂವಿಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಅವ್ರು ಜೈಲಲ್ಲಿದ್ದಾರೆ ಸರ್. ಫಸ್ಟು 4 ದಿನ 5 ದಿನ ಅದು ಫ್ಯಾನ್ಸೇ ಸರ್. ಖಂಡಿತ ಅದನ್ನು ಫ್ಯಾನ್ಸೇ ತೊಗೊಂಡೋಗೋದು ಫಿಲಮ್ನ. ಅದಾದಮೇಲೆ ಏನು ನಡೆಯುತ್ತಲ್ಲ, ಅದಕ್ಕೆ ನಿಜವಾಗ್ಲೂ ಕಂಟೆಂಟ್ ಚೆನ್ನಾಗಿದ್ದರೆ ಅದು ಓಡುತ್ತೆ ಸರ್. ಇನ್ನು 25 ಅಲ್ಲ 35 ದಿನ 50 ದಿನ ಬೇಕಾದ್ರೂ ಓಡುತ್ತೆ. ಕಂಟೆಂಟ್ ಇಲ್ಲ ಅಂದರೆ ಸ್ವಲ್ಪ ಹೌದು ಡ್ರಾಪ್ ಆಗುತ್ತೆ, ನೆಗೆಟಿವ್ ರಿವ್ಯೂಸ್ ಬರ್ಬೋದು. ಇಂಪ್ಯಾಕ್ಟ್ ಇದೆ ಎಲ್ಲದ್ರ ಮೇಲೆ ನಿಂತಿರೋದು. ಇವಾಗ ಲಾಸ್ಟ್ ಟೈಮ್ ಸಾರಥಿ ಚೆನ್ನಾಗಿತ್ತು, ಹಾಗಾಗಿ ಓಡ್ತದು. ಸೊ ಕಂಟೆಂಟ್ ಚೆನ್ನಾಗಿದ್ದಾಗ ಓಡುತ್ತೆ. ಆ ನಂಬಿಕೆ ಇದೆ ನಮಗೂ. ನೋಡೋಣ. ಮತ್ತು ಗಿಲ್ಲಿ ನಟ ಅಂತ ಪೋಸ್ಟ್ ಬಿಟ್ಟಿದ್ದಾರೆ ರೀಸೆಂಟಾಗಿ. ಅದು ಎಲ್ಲ ಕಡೆ ಕರ್ನಾಟಕದಾದ್ಯಂತ ಹವಾ ಮಾಡ್ತಾ ಇದೆ. ಹೌದು. ಯಾಕಂದ್ರೆ ಅವ್ನಿಗೆ ಗಿಲ್ಲಿ ನಟ ಈಗ ಬಿಗ್ ಬಾಸಲ್ಲಿ ಭಾಳ ಫೇಮಸ್ ಆಗುತ್ತೆ. ಕರೆಕ್ಟ್. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗಿಲ್ಲಿ ನಟದಿಂದ? ಆ್ಯಕ್ಚುಲಿ ಅವನು ಹಾಸ್ಯ ನಟ ಸರ್. ಅವರು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು ನನಗೆ ಗೊತ್ತಿರೋಂಗೆ, ನಾನು ನೋಡಿರೋ ಪ್ರಕಾರ. ಸೊ ಇವತ್ತು ನಾನು ಅನ್ಕೊತಾ ಇದ್ದೀನಿ, ದೊಡ್ಡ ಪರದೆನಲ್ಲಿ ಚಾನ್ಸ್ ಸಿಕ್ಕಿದೆ, ಅಲ್ಲಿ ಇನ್ನೂ ಚೆನ್ನಾಗಿ ಪ್ರೂವ್ ಮಾಡಲಿ. ಈಗ ಚಿಕ್ಕಣ್ಣವರು ಅದೇ ಥರ ಆಗಿದ್ದು, ಎಲ್ಲ ಚಿಕ್ಕ ಪರದೆಯಿಂದ ದೊಡ್ಡ ಪರದೆ ಹೋದು ಇದೆ. ಅದೇ ಥರ ಇವರು ಬೆಳೀಲಿ ಅಂತ ಆಸೆ ಪಡ್ತೀವಿ ಸರ್. ಓಕೆ. ಮತ್ತು ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಬಗ್ಗೆ ನೋಡ್ತೀವಿ. ಅಂದರೆ ನಮಗಿಂತ ಜಾಸ್ತಿ ಮನೇಲಿರೋ ನೋಡ್ತಾರೆ. ಸೊ ನಮ್ದು ಸ್ವಲ್ಪ ಕಮ್ಮಿ. ಬಟ್ ಓಕೆ, ಅಪ್ಡೇಟ್ಸ್ ಇಟ್ಕೋತಾ ಇರ್ತೀವಿ ಥ್ರೂ ಸೋಷಿಯಲ್ ಮೀಡಿಯಾ, ಗೊತ್ತಾಗ್ತಾ ಇರುತ್ತೆ. ನಿಮಗೆ ಯಾರು ಗೆಲ್ಲಬೇಕು ಸರ್? ಸದ್ಯಕ್ಕೆ ನನ್ನ ಪರ್ಸ್ನಲ್ ಫೇವ್ರೇಟ್ ಯಾರೂ ಇಲ್ಲ. ನಿಮಗೆ ಅದು ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಎಲ್ಲ ಕೈದಿಗಳು ಮೋದಿ ಮಸ್ತಿ ಮಾಡ್ತಾ ಇರೋದು. ಆದರೆ ದರ್ಶನ್ ಅವರಿಗೆ ಒಂದು ಹಾಸಿಗೆ ತಿಂಬಬೇಕು ಅಂದರೆ ಕೋರ್ಟಿಗೆ ಹೋಗಿ ತಗೋಬೇಕಾದ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಹೇಗೆ ಅನ್ನಿಸ್ತಿದೆ ಸರ್? ಆ್ಯಕ್ಚುಲಿ ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ಆಗಿರಬೇಕು. ಸೊ ಅದನ್ನು ಖಂಡಿತ ಅಲ್ಲಿ ಗೊತ್ತಿದೆ, ಕೇಸ್ ನಡೀತಾ ಇರೋದು ಎಲ್ರಿಗೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಅಂತ. ಹಾಗೆ ಆ್ಯಕ್ಚುಲಿ ಯಾರಿಗೂ ಬಿಡಬಾರ್ದು, ಎಲ್ರಿಗೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಅನ್ನೋದು ನಮ್ಮ ಒಪಿನಿಯನು. ಸೊ ಕೈದಿಗೆ ನೋಡಿ 18-20 ರೇಪ್ ಮಾಡಿದಂಥ ಕೈದಿಯಲ್ಲೇ ಫೋನು ಮೊಬೈಲೆಲ್ಲ ಸಿಗುತ್ತೆ. ಇವರು ಒಂದು ದಿಮ್ಮು ಬೇಕು ಅಂದರೆ ಕೋರ್ಟಿಗೆ ಪದೇ ಹೋಗಿ ಅಪೀಲ್ ಹಾಕಿದ್ರು ಕೊಡಲ್ಲ ಸರ್. ಅದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅದನ್ನೇ ತುಂಬ ಚಿಕ್ಕದಿರೋದು ದೊಡ್ಡದು ಆಗ್ತಾಯಿದೆ. ಬಟ್ ನನ್ನನ್ನು ಕೇಳಿದ್ರೆ ಎಲ್ಲರೂ ಈಕ್ವಲಾಗೆ ಟ್ರೀಟ್ ಮಾಡಬೇಕು ಸರ್. ಒಂದು ಕೈದಿಗಳು ಎಲ್ಲರೂ ಕೈದಿಗಳೇ, ಯಾರು ಅವರು ಒಳ್ಳೆಯವರು ಕೆಟ್ಟವರು ಅಂದಲ್ಲ. ಆ ಜಾಗದಲ್ಲಿ ಇದ್ದಾರೆ ಅಂದಮೇಲೆ ತಪ್ಪು ಮಾಡಿರೋದಕ್ಕೆ ಆ ಜಾಗದಲ್ಲಿರೋದು. ಬಟ್ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಅನ್ನೋದು ನಮ್ಮ ಒಪಿನಿಯನ್ ಅಷ್ಟೇ. ಇನ್ನೊಂದು, ಅಲ್ಲಿ ತಪ್ಪು ನಡೆದಿರೋದ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಬಿಟ್ಟು ಇದು ವಿಡಿಯೋ ಯಾರು ಹರಿಬಿಟ್ಟಿದ್ದಾರೆ ಅಂತ ಒಂದು ಡೌಟ್ ಮೇಲೆ ಬಂದು ಧನ್ವೀರ್ನ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದು ಕಡೆ ತಪ್ಪು ಮಾಡೋದು ಬಿಟ್ಬಿಟ್ಟು ಅದನ್ನು ತೋರಿಸ್ತವ್ರನ್ನ ಇದು ಮಾಡ್ದಂಗೆ ಇದ್ದಂಗಿದೆಯಲ್ಲ. ಅದೇ ಖಂಡಿತ. ಇದು ಹೈ ಪ್ರೊಫೈಲ್ ಕೇಸ್ ಆದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದು ಚಿಕ್ಕದು ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಅವರು ಇರೋ ಪರಿಸ್ಥಿತಿನಲ್ಲಿ ಅದು ಅವ್ರಿಗೆ ಆ ಥರ ಫ್ಯಾನ್ಸಿಗೆ ಮೊದಲೇ ಹರ್ಟ್ ಆಗಿದೆ. ಆಮೇಲೆ ಅವ್ರು ಚಿಕ್ಕದು ಏನೇ ಮಾಡಿದ್ರು ಅದನ್ನು ದೊಡ್ಡದು ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಮಾನಿಟರಿಂಗ್ ಇರಬೇಕು ಎಲ್ಲ ಕಡೆ ಅನ್ನೋದು ನಮ್ಮ ಒಪಿನಿಯನ್ ಇರುತ್ತೆ.